ನಮಸ್ತೆ. ಈ ದಿನ ನಾವು ಶ್ರೀ ಜನಜಾಗರಣ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಕಲಿಕಾ ಕೇಂದ್ರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನಮ್ಮ ಕಲಿಕಾ ಕೇಂದ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡುತ್ತೇವೆ ಎಂಬುದು ತಮಗೆ ತಿಳಿಸಿಕೊಡುತ್ತೇವೆ. ಬನ್ನಿ. ರಾಜ್ಯದ ರಾಜಧಾನಿಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯ್ತಾ? ನನ್ನ ಹೆಸರು ಅಪ್ಪು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿಗೆ ಬಂದೇ ಇದ್ದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಓದ್ಬಿಟ್ಟು ಸ್ಕೂಲಲ್ಲೆಲ್ಲ ಚೆನ್ನಾಗಿ ಓದೋಕ್ಕೆ ಗೊತ್ತಾಗಿದೆ. ಮಿಸ್ ಎಲ್ಲ ಗುಡ್ ಅಂತಿದ್ರು. ಅದರಿಂದ ನನಗಿಲ್ಲಿ ಉಪಯೋಗ ಆಯಿತು. ಇಂದಿನ ಶಿಕ್ಷಣ ಪದ್ಧತಿ ನಮ್ಮ ಮಕ್ಕಳಲ್ಲಿ ಹೇಗಿದೆ ಅಂತಂದರೆ, ನಮ್ಮ ಸ್ಕೂಲಲ್ಲಿ ಅವರಿಗೆ ವಿಚಾರವನ್ನು ಜಾಸ್ತಿ ಮೈಂಡಲ್ಲಿ ತುಂಬಿ ಅದು ಕಲಿಕೆಯಲ್ಲಿ ಬರೀ ಮಾರ್ಕ್ಸ್ಗಳನ್ನ ಮಾತ್ರ ಹೆಚ್ಚು ತಗೋಬೇಕು ಮತ್ತು ಆ ಮೂಲಕ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾರೆ. ಸೊ ಹಾಗಂತ ಹೇಳಿ ನಾವು ಹಣ ಸಂಪಾದನೆ ಮಾಡೋವಂಥ ಆರ್ಥಿಕ ಅಭಿವೃದ್ಧಿನ ನಾವು ನಿರಾಕರಣೆ ಮಾಡೋಕ್ಕಾಗೋದಿಲ್ಲ. ಹಾಗೆ ನಾವು ಕಲಿತ ವಿದ್ಯೆ ನಮ್ಮನ್ನು ನಮ್ಮ ಕುಟುಂಬ, ನಮ್ಮ ಪರಿಸರ ಮತ್ತು ಸಮಾಜದಿಂದ ಬೇರ್ಪಡಿಸದಂತೆ ಅದನ್ನು ಜೋಡಿಸಬೇಕು. ಸೊ ಆ ಮೂಲಕ ನಾವು ಸರಳ, ಸುಂದರ ಮತ್ತು ಸಾಮಾನ್ಯವಾದ ಜೀವನವನ್ನು ನಡೆಸಬೇಕಾಗುತ್ತೆ. ಸೊ ನಮ್ಮ ಕಲಿಕಾ ಕೇಂದ್ರದಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಅಂತ ಹೇಳಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಮಕ್ಕಳು ಸ್ಕೂಲಲ್ಲಿ ಬರೀ ಪಾಠದ ಮಾತ್ರ ತಿಳ್ಕೊತಾ ಇರ್ತಾರೆ. ಬಟ್ ನಾವಿಲ್ಲಿ ಒಂದು ಪ್ರಾರ್ಥನೆ ಮುಖಾಂತರ ಪ್ರಾರ್ಥನೆ ಮುಖಾಂತರ ಹಿಡಿದು ಈಗ ಸರ್ವಜ್ಞ ವಚನಗಳು, ಈ ದೇಶಭಕ್ತಿ ಗೀತೆಗಳು, ಕಬೀರ ದೋಹಗಳು, ಈ ಥರ ಹಲವಾರು ನಮ್ಮ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಹಲವಾರು ಮಾಹಿತಿಗಳನ್ನ ಅವರು ತಿಳ್ಕೊತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಬೆಳವಣಿಗೆನ ನಮ್ಮ ಊರಲ್ಲಿ, ಯಾಕಂದರೆ ನಮ್ಮ ಮಕ್ಕಳಿಗೆ ಕೆಲವೊಂದು ಸಂಸ್ಕಾರ, ಹಿರಿಯರ ಜೊತೆ ಯಾವ ರೀತಿ ಮಾತಾಡಬೇಕು, ಅವ್ರ ಹತ್ರ ಯಾವ ರೀತಿ ನಡ್ಕೋಬೇಕು ಅನ್ನೋ ಕೆಲವೊಂದು ಮಾಹಿತಿಗಳು ಸರಿಯಾಗಿ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಕಲಿಕಾ ಕೇಂದ್ರಕ್ಕೆ ಬಂದಾಗಲಿಂದ ನಮ್ಮ ಮಕ್ಕಳು ಈಗ ಹಿರಿಯರ ಜೊತೆ ಯಾವ ರೀತಿ ನಡ್ಕೋಬೇಕು, ಕಿರಿಯರ ಜೊತೆ ಯಾವ ರೀತಿ ನಡ್ಕೋಬೇಕು, ಮತ್ತು ನಮ್ಮ ಯಾವ ಒಂದು ಪ್ರದೇಶದಲ್ಲಿ ಯಾವ ಒಂದು ವಿಚಾರದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದನ್ನು ಕೂಡ ಅವರು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಈ ಮೂಲಕ ಅವ್ರ ಪೇರೆಂಟ್ಸಿಂದ ತುಂಬ ನಮಗೆ ಹೇಳ್ತಾರೆ. ಮಕ್ಕಳು ಎದ್ದ ತಕ್ಷಣ ಅವರು ಶ್ಲೋಕಗಳು ಹೇಳ್ತಾರೆ. ಎದ್ದ ತಕ್ಷಣ ನಮಗೆ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತಾ ಇರ್ತಾರೆ, ಮತ್ತು ಸಮುದ್ರ ವಸನ ದೇವಿ ಅಂತ ಮಂತ್ರ ಹೇಳ್ತಾರೆ. ಇದೆಲ್ಲ ಹೇಳ್ತಾ ಇರ್ತಾರಲ್ಲ, ಏನಿದು ಅಂತ ನಮಗೆ ಫೋನ್ ಮಾಡಿ ವಿಚಾರಿಸ್ತಾರೆ ಪೇರೆಂಟ್ಸು. ಈ ಥರ ಹೇಳಿದಾಗ ನಮ್ಮ ಮಕ್ಕಳಲ್ಲಿ ತುಂಬ ಬದಲಾವಣೆ ಬಂದಿದೆ, ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ, ಚೆನ್ನಾಗಿ ಬರ್ತದೆ ಅಂತೇಳಿ ಪೇರೆಂಟ್ಸು ತುಂಬ ಲವಲವಿಕೆಯಿಂದ ಮಕ್ಕಳು ಬರೋಕ್ಕೆ ಸ್ವಲ್ಪ ಇದು ಮಾಡಿದ್ರು ಕೂಡ ಕೆಲವೊಂದು ಮಕ್ಕಳು ಅವ್ರನ್ನ ಪೇರೆಂಟ್ಸೇ ಮುಂದಾಳತ್ವ ವಹಿಸ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಮನೆ ಹತ್ರ ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಕಲಿಕಾ ಕೇಂದ್ರಕ್ಕೆ ಬಂದಾಗಲಿಂದ ಮಕ್ಕಳು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ, ಡೆವಲಪ್ ಆಗಿದ್ದಾರೆ. ಸೊ ನಮ್ಮ ಏರಿಯಾದ ಮುಖಂಡರು ಕೂಡ ಹೇಳ್ತಾರೆ, ಮಕ್ಕಳು ಸಾಮಾನ್ಯವಾಗಿ ನಿಮ್ಮ ಕೇಂದ್ರಕ್ಕೆ ಬರೋಕ್ಕೂ ಮುಂಚೆ ತುಂಬ ಸ್ವಲ್ಪ ಡಲ್ ಆಗಿದ್ರು, ಲವಲವಿಕೆ ಇರೋದಿಲ್ಲ, ಯಾವ ರೀತಿ ಸರಿಯಾಗಿ ಮಾಹಿತಿಗಳು ತಿಳ್ಕೊಂಡಿರಲಿಲ್ಲ. ಬಟ್ ಈಗ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಂದು ಒಳ್ಳೆ ಸಂಸ್ಕಾರ ಇದೆ ಅನ್ನೋ ರೀತಿ ಕಾಣಿಸುತ್ತೆ ಅಂತೇಳಿ ಅವರು ಕೂಡ ತುಂಬ ಒಳ್ಳೆ ಒಪಿನಿಯನ್ಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಮಕ್ಕಳನ್ನು ಸ್ಕೂಲಲ್ಲಿ ಬರೀ ಪಠ್ಯಪುಸ್ತಕಕ್ಕೆ ಅಷ್ಟೇ ಸೀಮಿತವಾಗಿಡದೇನೆ, ಸೊ ಅದ್ರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಯಾವ ರೀತಿ ನಾವು ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ಲಿಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ.
ನನ್ನ ಹೆಸರು ಧನ್ವಿಕಾ. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ನಾನು ಈಗ ಈ ಕಲಿಕಾ ಕೇಂದ್ರಕ್ಕೆ ಬಂದಾಗಿಂದ ನಾನು ತುಂಬ ಇಂಪ್ರೂವ್ ಆಗ್ತಿದ್ದೀನಿ. ಸ್ಕೂಲಲ್ಲಿ ಭಗವದ್ಗೀತೆ ಹೇಳ್ಬಿಟ್ಟು ಪ್ರೈಸ್ ತಂದಿದ್ದೀನಿ. ಈ ಕಲಿಕಾ ಕೇಂದ್ರ ತುಂಬ ನನಗಿಷ್ಟ ಆಗಿದೆ. ದಿನ ಬರ್ತಿರ್ತೀನಿ. ಸ್ಕೂಲ್ಗೆ ಒಂದೊಂದು ದಿವಸ ಬರ್ತಿರ್ಲಿಲ್ಲ. ಸೊ ಈಗೀಗ ಜಾಸ್ತಿ ಸ್ಕೂಲ್ಗೆ ಹೋಗಬೇಕು ಅಂತ ಅನಿಸ್ತಿರ್ತದೆ. ಮತ್ತು ಜಾಸ್ತಿ ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮೈಸೂರು ನಗರದಲ್ಲಿರುವ ಶ್ರೀ ಜನಜಾಗರಣ ಟ್ರಸ್ಟಿನ ಅಧ್ಯಕ್ಷನಾಗಿ ಈ ಒಂದು ಟ್ರಸ್ಟಿನ ಕಾರ್ಯಚಟುವಟಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಪಡ್ತೇನೆ. 1978ನೇ ಇಸ್ವಿಯಲ್ಲಿ ಈ ಟ್ರಸ್ಟನ್ನು ಪ್ರಾರಂಭ ಮಾಡಲಾಯಿತು. ಆನಂತರ ಟ್ರಸ್ಟನ್ನು ರಿಜಿಸ್ಟರ್ ಆದಂಥ ಟ್ರಸ್ಟಿಗೆ 12A ಮತ್ತು 80G ಈ ಎರಡನ್ನು ನಾವು ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಪಡೆದಿದ್ದೇವೆ. ಪ್ರಮುಖವಾಗಿ ಕರೋನಾ ಸಂದರ್ಭದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನ ನಾವು ಮಾಡಿದೋ. ಸುಮಾರು 75 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಸಂಗ್ರಹ ಮಾಡಿ ಅಷ್ಟು ಹಣವನ್ನು ನಾವು ಖರ್ಚು ಮಾಡಿದ್ದೇವೆ. ಸೇವಾ ಬಸ್ತಿ, ನಾವು ಸ್ಲಮ್ ಅಂತ ಏನು ಹೇಳ್ತೇವೆ, ಸೇವಾ ಬಸ್ತಿಗಳು ಅಂತ ನಾವು ಕರಿತೇವೆ. ಆ ಸೇವಾ ಬಸ್ತಿಗಳಲ್ಲಿ ಈಚೆ ಕಲಿಕಾ ಕೇಂದ್ರಗಳನ್ನು ನಡೆಸ್ತಾ ಇದ್ದೇವೆ. ಈಗ ಸುಮಾರು 500 ಕಲಿಕಾ ಕೇಂದ್ರಗಳು ನಡೀತಾ ಇದ್ದಾವೆ. ಅದರ ಪ್ರಯೋಜನವನ್ನು ಸುಮಾರು 12,000 ಮಕ್ಕಳು ಪಡಿತಾ ಇದ್ದಾರೆ. ಮಹಿಳಾ ಸ್ವಾವಲಂಬನೆಯ ದೃಷ್ಟಿಯಿಂದ ಅವರಿಗೆ ಟೈಲರಿಂಗು ಹಾಗೂ ಕಂಪ್ಯೂಟರ್ ಶಿಕ್ಷಣವನ್ನು ನಾವು ಕೊಡ್ತೇವೆ. ಈ ಒಂದು ಸಂಜೆ 2 ಗಂಟೆ ನಡೆಯುವಂಥ ಒಂದು ಕಲಿಕಾ ಕೇಂದ್ರದ ಕಾರ್ಯಕ್ರಮದಲ್ಲಿ ಸುಮಾರು ಮುಕ್ಕಾಲು ಗಂಟೆ ಅವರ ಶಾಲೆಯ ಪಠ್ಯದ ವಿಚಾರವಾಗಿ ಪಾಠಗಳಾಗ್ತವೆ, ಮನೆ ಪಾಠದ ರೀತಿಯಲ್ಲಿ. ಆ ನಂತರ ಸಂಸ್ಕಾರದ ವಿಚಾರದಲ್ಲಿ ತುಂಬ ಚಟುವಟಿಕೆ ಆಗ್ತವೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಇದು ಸಮಾಜಕ್ಕೆ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಸಮಾಜನೇ ಇದನ್ನು ಬೆಂಬಲಿಸಬೇಕು. ಆ ನಿಟ್ಟಿನಲ್ಲಿ ನಾವು ಇದುವರೆಗೂ ಎಲ್ಲ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ವ್ಯಾಪಾರಿ ಸಂಸ್ಥೆ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಅಥವಾ ದಾನಿಗಳಿರ್ಬೋದು, ಇವರ ಒಂದು ಸಹಕಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡ್ಬಂದಿದ್ದೀವಿ. ಇನ್ನು ಮುಂದೇನೂ ಈ ಕಾರ್ಯಕ್ರಮಗಳು ಸಮಾಜದಿಂದಲೇ ನಡೀಬೇಕು. ಮತ್ತು ನಮ್ಮ ಚಟುವಟಿಕೆಗಳು ಮೊದಲು 100-150 ಕಲಿಕಾ ಕೇಂದ್ರಗಳಿದ್ದದ್ದು ಈಗ 500 ತನಕ ಬಂದುಬಿಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಬೇಕು ಅಂತಾದರೆ ನಮಗೆ ವರ್ಷಕ್ಕೆ 80 ಲಕ್ಷದಿಂದ 1 ಕೋಟಿ ರೂಪಾಯಿ ಅಷ್ಟು ಹಣದ ಅಗತ್ಯತೆ ಇರುತ್ತೆ. ಇದೆಲ್ಲ ಸಮಾಜ ಸ್ಪಂದಿಸಿದರೆ ಮಾತ್ರ ಮಾಡಲಿಕ್ಕಾಗುವಂಥ ಕೆಲಸ. ಸಮಾಜ ಯಾವತ್ತೂ ಸ್ಪಂದಿಸಿದೆ, ಇನ್ನು ಮುಂದೇನೂ ಸ್ಪಂದಿಸಬೇಕು. ನಾನು ದಾನಿಗಳಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳು, ವ್ಯಾಪಾರಸ್ಥರು ಎಲ್ಲರನ್ನೂ ನಾನು ಪ್ರಾರ್ಥನೆ ಮಾಡೋದೇನಂತಂದರೆ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಈ ಉತ್ತಮ ಕೆಲಸಕ್ಕೆ ನೀವು ನಮ್ಮ ಜೊತೆ ಬೆಂಬಲವಾಗಿ ನಿಲ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ.